ನಾನು ಬಂದ ಕೂಡಲೇ ಓಡೋಡಿ ಬಂದು ನನ್ನನ್ನು ಮುದ್ದಾಡಿಕೊಂಡು ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದೀಯ. ಆದರೆ ಈ ಸಂದರ್ಭದಲ್ಲಿ ಮುಖದಲ್ಲಿ ಸಂತೋಷವೆಂದು ಕಾಣ್ತಾ ಇಲ್ಲ, ಬದಲಾಗಿ ಕಣ್ಣಲ್ಲಿ ಕಣ್ಣೀರು ಧಾರಾಳವಾಗಿ ನನಗೆರುತ್ತಿದೆ ಅಮ್ಮ. ಹಾಗಂತಾದ್ರೆ ಮಾತ್ರವಲ್ಲ, ಪಕ್ಕದಲ್ಲಿ ನನ್ನ ತಮ್ಮ ಲವಕುಮಾರನಿಲ್ಲ. ಹಾಗಂತಾದ್ರೆ ಅದು ಯಾವುದೋ ಒಂದು ಕೆಟ್ಟ ಸಂದರ್ಭ ನಡೆದಕ್ಕಿದೆ ಅಮ್ಮ. ಏನಾಯ್ತಮ್ಮ? ಯಾಕೆ ಬೇಸರ, ಯಾಕೆ ಮೌನ, ಯಾಕೆ ಕಣ್ಣೀರು? ಎಲ್ಲ ವಿಷಯವನ್ನು ಹೇಳುತ್ತಾಯಿ ಮಗನೇ. ಖುಷ ಅಮ್ಮ. ಆದಂತಹ ಘಟನೆಯನ್ನು ಹೇಳುವುದಕ್ಕೆ ನಾಲಗೆಯೇ ಹೊರಗೆ ಬರುತ್ತಾ ಇಲ್ಲ ಕಂದ. ಈರುವರು ಕುಮಾರನ ಎದ್ದು ಆಡಿಸಿದಂತಹವಳು ನಾನು ಕಂದ. ನಿಮ್ಮಿರುವರನ್ನ ಕಣ್ಣ ರೆಪ್ಪೆಯ ಹಾಗೆ ಜೋಪಾನ ಮಾಡಿಕೊಂಡು ಸಾಕಿ ಸಲಹುತ್ತಾ ಬಂದವಳು. ಆದರೆ ಕಂದ, ಈ ಕಾಲಕ್ಕೆ ಆಶ್ರಮದಲ್ಲಿ ನಾವಿಲ್ಲಂತಹ ಹೊತ್ತಿಗೆ ಹಯವೊಂದು ಆಶ್ರಮವನ್ನು ಹೊಕ್ಕಿದಂತೆ ಸಾಮಾನ್ಯವಾದಂತಹ ಅಶ್ವವಲ್ಲ ಮಗನೇ, ಯಾಗದ ಕುದುರೆ, ಅದರ ಹಣೆಯ ತಿಲಕದ ಪಟ್ಟಿಯನ್ನು ಓದಿದಂತಹ ನಿನ್ನ ತಮ್ಮ ಲವನು ಅದನ್ನು ಕಟ್ಟಿದನಂತೆ ಮಗನೇ. ಒಳ್ಳೆ ಕೆಲಸ ಮಾಡಿದಲ್ಲ ತಾಯಿ. ಸಂತೋಷ ಪಡುವ ಬದಲು ಬೇಸರ ತಾಯಿ. ಕಂದ, ಸಂತೋಷ ಪಡುವಂತಹ ವಿಚಾರ ಅದಲ್ಲ ಮಗನೇ. ತದನಂತರದಲ್ಲಿ ಅದರ ಬೆಂಗಾವಳಿಯಾಗಿ ಬಂದಂತಹ ಅದರ ಬೆಂಗಲಿಗರು ಕುಶನೊಂದಿಗೆ ಹೋರಾಡಿದರಂತೆ ಮಗನೇ. ಕಂದ, ಆ ಹೋರಾಡಿದ ಬಳಿಕ ಅವರನ್ನ ಕರೆದುಕೊಂಡು ಹೋದರಂತೆ ಮಗನೇ.